ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ಣ ಸೀರಿಯಲ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡಿ ನಂತರದಲ್ಲಿ 15 ಡೇಸ್ ಆದಮೇಲೆ ನಮ್ಮ ಕರ್ಣ ಅದ್ದೂರಿಯಾಗಿ ಭರ್ಜರಿಯಾಗಿ ಪ್ರಸಾರ ಕಾಣಲಿದ್ದಾನೆ ಅಂತಲೇ ಹೇಳ್ಬೋದು. ಕರ್ಣ ಸೀರಿಯಲ್ಗೋಸ್ಕರ ಎಲ್ಲ ಕರ್ನಾಟಕದ ಜನತೆ, ಸೀರಿಯಲ್ ಬಳಗ, ಸೀರಿಯಲ್ ನೋಡುವಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ಒಂದು ಗುಡ್ ನ್ಯೂಸು. ಕರ್ಣ ಸೀರಿಯಲ್ ಇವತ್ತು 8 ಗಂಟೆಗೆ ಪ್ರಸಾರ ಆಗ್ತಾ ಇದೆ ಜಿ ಕನ್ನಡ ವಾಹಿನಿಯಲ್ಲಿ. ಸೇಮ್ ಟೈಮಿಂಗ್ಸಲ್ಲಿ ತುಂಬಾ ಅದ್ದೂರಿಯಾಗಿ ಪ್ರಸಾರ ಕಾಣ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ನಿನ್ನೆನೆ ಆಲ್ರೆಡಿ ಶೂಟಿಂಗ್ ಕೂಡ ಏನು ಮಾಡಿದಂತಹ ಒಂದು ಕರ್ಣ ಮತ್ತು ನಿಧಿಯ ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗಿತ್ತು ಇನ್ಸ್ಟಾಗ್ರಾಮ್ ಅಫಿಷಿಯಲ್, ಜಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ತುಂಬಾ ಅದ್ದೂರಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ನಿಧಿ ಮತ್ತು ಕರ್ಣ ಅವರ ಒಂದು ರೊಮ್ಯಾಂಟಿಕ್ ಶುರುವಾಗಿದೆ ಅನ್ನೋ ಒಂದು ಸಾಂಗ್ ಇರ್ಬೋದು. ಆ ಒಂದು ಅಪರೂಪದ ಒಂದು ಜೋಡಿ ಅಂತಲೇ ಹೇಳ್ಬೋದು. ಈ ಒಂದು ಜೋಡಿನ ತುಂಬಾ ಆ್ಯಪ್ಟ್ ಆಗಿದ್ದಾರೆ ಇಬ್ಬರು ಕೂಡ. ಒಂದು ಕ್ಯೂಟ್ ಇರುವಂತಹ ಒಂದು ಜೋಡಿ. ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಆಗುತ್ತೆ ಈ ಜೋಡಿ ಅಂತ ಹೇಳ್ಬೋದು. ಬಿಗ್ ಬಾಸಲ್ಲಿ ಹೇಗೆ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಒಂದು ಜೋಡಿ ಬಹಳಷ್ಟು ಜನಕ್ಕೆ ಇಷ್ಟ ಆಯಿತು, ಈಗ ಬಿಗ್ ಬಾಸ್ ನಂತರದಲ್ಲಿ ನಮ್ಮ ಈ ಕರ್ಣ ಮತ್ತು ನಿಧಿ ಜೋಡಿ ತುಂಬಾ ಟ್ರೆಂಡಿಂಗ್ ಆಗ್ತದೆ. ಅಂದರೆ ಕಿರಣ್ ರಾಜ್ ಮತ್ತು ಭವ್ಯಗೌಡ ಅವರ ಒಂದು ಜೋಡಿಯಲ್ಲಿ ಒಂದು ಸಾಂಗ್ ಬಂತು, ಕರ್ಣ ಸೀರಿಯಲ್ದು ಒಂದು ಪ್ರೊಮೋ ಬಂತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಈ ಒಂದು ಪ್ರೊಮೋ ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಅಂದರೆ ಟೈಟಲ್ ಸಾಂಗ್ ಬಂದಾಗ ನಿಧಿ ಏನಕ್ಕಿಲ್ಲ, ಅಂದರೆ ನಿಧಿ ಕರ್ಣ ಇಬ್ಬರು ಇರೋವಂಥ ಒಂದು ಯಾವುದೇ ಸೀನ್ಗಳು ಕಾಣಿಸ್ಲಿಲ್ವಲ್ಲ ಫಸ್ಟ್ ಟೈಟಲ್ ಸಾಂಗಲ್ಲಿ ಅಂತ ಕೇಳ್ತಾ ಇದ್ರಿ. ನಾನು ಆವಾಗಲೇ ಹೇಳಿದ್ದೆ, ಫಸ್ಟ್ ಟೈಟಲ್ ಸಾಂಗ್ ರಿವ್ಯೂ ಮಾಡಿದಾಗಲೇ ಹೇಳಿದ್ದೆ. ನೆಕ್ಸ್ಟ್ ಬರೋದೇ ನಮ್ಮ ಭವ್ಯಗೌಡ ಮತ್ತು ಕರ್ಣ ಅವರ ಒಂದು ಜೋಡಿಯಲ್ಲಿ ಬರುವಂಥ ಒಂದು ಸಾಂಗ್ ಇರುತ್ತೆ. ಅವ್ರಿಗೋಸ್ಕರ ಒಂದು ಸಾಂಗ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೆ. ಅದೇ ರೀತಿಯಾಗಿ ಇವತ್ತು ನಿನ್ನೆ ಸಂಜೆ ಆ ಒಂದು ವಿಡಿಯೋನ ಜಿ ಕನ್ನಡದಲ್ಲಿ ಪೋಸ್ಟ್ ಮಾಡಿದರು. ತುಂಬ ಜನ ಇಷ್ಟಪಟ್ಟಿದ್ದಾರೆ. ಅದರಲ್ಲೂ ಕೂಡ 2 ಮಿಲಿಯನ್ಸ್ ಹತ್ತತ್ರ, ಜಸ್ಟ್ ಒಂದು 5 ಅವರ್ಸ್ಗೆ 2 ಮಿಲಿಯನ್ಸ್ ಹತ್ತತ್ರ ವ್ಯೂಸ್ ಹೋಗಿದೆ ಅಂತಂದರೆ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಈ ಕನ್ನಡ ಸೀರಿಯಲ್ಗಾಗಿ, ಹಾಗೆ ಭವ್ಯಗೌಡವ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಕೆಲವೊಬ್ಬರು ನೆಗೆಟಿವ್ ಆಗಿ ಇರ್ತಾರೆ, ಹೇಳ್ತಾ ಇದ್ರೆ ಕನ್ನಡ ಸೀರಿಯಲ್ ನಿಂತೇ ಹೋಗ್ಬಿಡುತ್ತೆ, ಕನ್ನಡ ಸೀರಿಯಲ್ ಬರೋದೇ ಇಲ್ಲ ಇನ್ನು ಮುಂದೆ ಅಂತ ಹೇಳೋರಿದ್ರು. ಹಾಗೆ ಕರ್ಣ ನಿಧಿ ಜೋಡಿನೇ ಚೆನ್ನಾಗಿಲ್ಲ ಅಂತ ಹೇಳೋರಿದ್ರು. ಬಟ್ ಎಷ್ಟು ಇಷ್ಟಪಡ್ತಾ ಇದ್ದಾರೆ ಜನ ಅಂತಂದರೆ, ಜಸ್ಟ್ 5 ಅವರ್ಸ್ಗಷ್ಟು ಹೋಗಿದೆ ಅಂದರೆ ಇನ್ನು 1-2 ದಿನಕ್ಕೆ ಆಲ್ರೆಡಿ ಒಂದು 20 ಮಿಲಿಯನ್ಸ್ ಹೋಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೀನಿ. ಅಷ್ಟು ಜನ ಕಾಯ್ತಾ ಇದ್ರು, ಅಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಈ ಜೋಡಿನ, ಕನ್ನಡ ಸೀರಿಯಲ್ ಕರ್ಣ ಮತ್ತು ನಿಧಿನ ಅಷ್ಟು ಇಷ್ಟಪಡ್ತಾ ಇದ್ದಾರೆ. ಕೆಲವ್ರು ಹೇಳ್ತಾ ಇದ್ರಿ ಸೆಕೆಂಡ್ ಹೀರೋಯಿನು ಹಾಗೆ ಹೀಗೆ ಅಂತ. ನಿಮಗೆ ಈ ಒಂದು ಸಾಂಗ್ನ ನೋಡಿದಾಗ ಗೊತ್ತಾಗಿರ್ಬೋದು, ಈ ಪ್ರೋಮೋನ ನೋಡಿದಾಗ ಗೊತ್ತಾಗಿರ್ಬೋದು ನಮ್ಮ ನಿಧಿ ಪಾತ್ರ ಎಷ್ಟು ಮುಖ್ಯ ಕನ್ನಡ ಸೀರಿಯಲ್ಗೆ. ಮತ್ತು ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಇರೋದೇ ನಮ್ಮ ಭವ್ಯಗೌಡ ಅವರು. ಇಷ್ಟೊಂದು ಟ್ರೆಂಡಿಂಗಲ್ಲಿ ಇರುವಂಥ ಭವ್ಯಗೌಡ ಅವ್ರನ್ನ ಜಿ ಕನ್ನಡದವರು ನಿಜವಾಗ್ಲೂ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ. ಹಾಗೆ ಕನ್ನಡ ಸೀರಿಯಲ್ ಅವರು ಕೂಡ ಬಿಟ್ಕೊಡೋಕೆ ಸಾಧ್ಯ ಇಲ್ಲ. ಕೆಲವರು ಹೇಳ್ತಾ ಇದ್ರಿ ಜಿ ಕನ್ನಡದವರು ಓಡಿಸ್ಬಿಟ್ಟಿದ್ದಾರೆ, ಇವರಿಂದ ಸ್ಟೇ ಆರ್ಡರ್ ಬಂತು ಅಂತೇಳಿ, ಹಾಗೆ ಹೀಗೆ ಕನ್ನಡ ಸೀರಿಯಲಲ್ಲಿ ನಮ್ಮ ಭವ್ಯಗೌಡ ಅವರು ಇನ್ನು ಆ್ಯಕ್ಟ್ ಮಾಡೋದಿಲ್ಲ, ಬೇರೆಯವ್ರನ್ನ ಹಾಕೊಂಡು ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ರಿ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಿನ್ನೆನೆ ಅವರು ಆ ಶೂಟಿಂಗ್ನ ಏನೇ ಒಂದು ಸ್ಟೇ ಆರ್ಡರ್ ಬಂದ ಮೇಲೆ ಶೂಟ್ ಮಾಡಿರುವಂಥದ್ದು ಈ ಸಾಂಗ್ ಶೂಟ್ ಅಂತೂ ಸೂಪರ್ವಾಗಿದೆ ಅಂತಲೇ ಹೇಳ್ಬೋದು. ಆ ಒಂದು ಬಬ್ಲಿ ಆಗಿ ಭವ್ಯಗೌಡ ಅವರು ಆ ಸಾಂಗ್ ನಿಜವಾಗ್ಲೂ ಆ ಒಂದು ಪ್ರೇಮ ಕಥೆ, ಅಪರೂಪದ ಒಂದು ಪ್ರೇಮ ಕಾವ್ಯ ಅಂತ ಹೇಳ್ತೀನಿ. ತುಂಬಾ ಸೂಪರ್ವಾಗಿದೆ ಅವರ ಜೋಡಿ. ಆ ಒಂದು ಕಿರಣ್ ರಾಜ್ ಮತ್ತು ಭವ್ಯಗೌಡ ಅವ್ರದ್ದು ಕಾಸ್ಟ್ಯೂಮ್ಸು ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ನನಗೆ ತುಂಬಾ ಇಷ್ಟ ಆಗಿದೆ ಅಂದರೆ ಅವರಿಬ್ಬರ ಒಂದು ಕೋಆರ್ಡಿನೇಷನ್ನು ಆ ಸಾಂಗಲ್ಲಿ. ಅವರು ಕಣ್ಣಲ್ಲಿ ನೋಡಿರ್ದಿರ್ಬೋದು, ಆ ಜೊತೆಯಲ್ಲಿ ಒಂದು ಏನು ಕುದುರೆ ಮೇಲೆ ಬಂದಿದ್ದಿರ್ಬೋದು, ಎಲ್ಲ ಒಂದು ಗ್ರಾಫಿಕ್ ಏನಿದೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಫಿಲ್ಮಿ ರೇಂಜಿಗೆ ಆ ಸಾಂಗ್ ಇತ್ತು ಅಂತಲೇ ಹೇಳ್ಬೋದು. ಧಾರಾವಾಹಿಯು ಕೂಡ ಇಷ್ಟು ರೇಂಜಿಗೆ ಒಂದು ಹೈಪ್ನ ಪಡ್ಕೊಳುತ್ತೆ ಅಂತಂದರೆ ಆ ಒಂದು ಸೀರಿಯಲ್ ಇರೋಂತಹ ಮೇಯ್ನು ಕ್ಯಾರೆಕ್ಟರ್ಗಳು ಅಷ್ಟೊಂದು ಹೈಲೈಟ್ ಆಗಿದೆ ಅಂತ ಹೇಳ್ಬೋದು. ಕರ್ಣ ಆಗಿರ್ಬೋದು, ನಮ್ಮ ನಿಧಿ ಪಾತ್ರ ಆಗಿರ್ಬೋದು, ನಿತ್ಯ ಪಾತ್ರ ಆಗಿರ್ಬೋದು, ತುಂಬಾ ಸೂಪರ್ವಾಗಿದೆ. ಅದರಲ್ಲೂ ಕೂಡ ಕಿರಣ್ ರಾಜ್ ಮತ್ತು ನಮ್ಮ ನಿಧಿ ಭವ್ಯಗೌಡ ಅವರು ಆ ಒಂದು ಸಾಂಗಿಗೆ ಜೀವ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಆ ಎಕ್ಸ್ಪ್ರೆಷನ್ಗಳಿರ್ಬೋದು, ಒಂದು ಡ್ಯಾನ್ಸ್ ಇರ್ಬೋದು, ಇಬ್ಬರ ಒಂದು ಕೋಆರ್ಡಿನೇಷನ್ ಇರ್ಬೋದು, ಆ ಡ್ರೆಸ್ಸು ಬೇಬಿ ಡಾಲ್ ಥರ ಕಾಣಿಸ್ತಾ ಇದ್ದಾರೆ ನಮ್ಮ ಭವ್ಯಗೌಡ ಅವರು. ಆ ಒಂದು ಗೌನಲ್ಲಿ ಏನು 3 ಗೌನ್ಗಳಿದೆ, ಪಿಂಕ್ ಇರ್ಬೋದು, ಬ್ಲೂ ಇರ್ಬೋದು, ಮತ್ತು ಕ್ರೀಮಿಶ್ ವೈಟ್ ಇರ್ಬೋದು. ಆ 3 ಒಂದು ಕಾಸ್ಟ್ಯೂಮ್ಸಲ್ಲಿ ಏನು ಗೌನಲ್ಲಿ
ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ಕೊಂಡಿದ್ದಾರೆ. ಆ ಮೇಕಪ್ ಇರ್ಬೋದು ಎಲ್ಲವೂ ಸೂಪರು. ಮತ್ತು ಸಾಂಗ್ ವಿಷಯಕ್ಕೆ ಬಂದರೆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ, ಸೂಪರು ಅಂತ ಹೇಳ್ಬೋದು. ಇಡೀ ಒಂದು ಟೀಮ್ ಎಫರ್ಟ್ ಅಲ್ಲಿ ಕಾಣಿಸ್ತಾ ಇತ್ತು. ಏನೋ ಸುಮ್ಮನೆ ಅಲ್ಲ, ಗ್ರಾಫಿಕ್ಸ್ ಎಲ್ಲ ಕ್ರಿಯೇಟ್ ಮಾಡಿರೋದಿರ್ಬೋದು, ನಮಗೆ ಗ್ರಾಫಿಕ್ ಅಂತ ಅನ್ಸುತ್ತಾನೆ ಇಲ್ಲ. ಅಲ್ಲಿ ನ್ಯಾಚುರಲ್ ಆಗಿ ಅಲ್ಲೇ ಒಂದು ಪ್ಲೇಸಿಗೆ ಹೋಗ್ಬಿಟ್ಟು ಮಾಡಿದಾರೇನೋ ಅನ್ನೋ ಒಂದು ರೇಂಜಲ್ಲಿ ಆ ಸಾಂಗ್ ಕ್ರಿಯೇಷನ್ ಆಗಿದೆ. ಒಂದು ಸೀರಿಯಲ್ ಅಂತ ಹೇಳೋದಕ್ಕಿಂತ ಒಂದು ಸಿನಿಮಾ ರೀತಿಯಲ್ಲಿ ಒಂದು ಶೂಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು ಈ ಒಂದು ಸೀರಿಯಲ್ಲು. ಸಿನಿಮಾನು ಮೀರಿಸೋಂತಹ ರೇಂಜಲ್ಲಿ ಈ ಒಂದು ಸೀರಿಯಲ್ ಬರ್ತಾ ಇದೆ. ಹೈ ಬಜೆಟ್ ಸೀರಿಯಲ್ ಜೊತೆಗೆ ಒಂದು ಒಳ್ಳೆ ಕತೆ ತಗೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ಭವ್ಯ ಗೌಡ ಅವರಿಗೆ ಎಷ್ಟು ನೆಗೆಟಿವ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಷ್ಟೇ ಅವ್ರು ಬೆಳೀತಾ ಇದ್ದಾರೆ. ಜನ ಇಷ್ಟಪಡ್ತಾ ಇದ್ದಾರೆ ಭವ್ಯ ಗೌಡ ಅವ್ರನ್ನ. ಇನ್ನು ಯಾವಾಗ ತೆರೆ ಮೇಲೆ ಕಾಣ್ತಾರೆ ನಮ್ಮ ಭವ್ಯ ಗೌಡ ಅವರು, ZEE5 ಆ್ಯಪಲ್ಲಿ ಸ್ವಲ್ಪ ರೀಚಾರ್ಜ್ ಮಾಡಿಸೋದಕ್ಕೆ ಕೇಳ್ತಾ ಇದೆ, ಫ್ರೀ ಅಂತೂ ಇರೋದಿಲ್ಲ. ಸೊ ಹಾಗಾಗಿ ZEE5 ಆ್ಯಪಲ್ಲಿ ಕೆಲವರು ನೋಡಿರಲ್ಲ, ಇವತ್ತು ಖಂಡಿತ ನೀವು ನೋಡ್ಬೋದು. ZEE ಕನ್ನಡದಲ್ಲಿ 8 ಗಂಟೆಗೆ ನಮ್ಮ ಕರ್ಣ ಪ್ರಸಾರ ಆಗ್ತಾ ಇದೆ ಕನ್ನಡ ಸೀರಿಯಲು. ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ ಫಸ್ಟ್ ಎಪಿಸೋಡಲ್ಲೇ ಇರ್ತಾರೆ, ನಿತ್ಯ ಅವರು ಕೂಡ ಇರ್ತಾರೆ, ಹಾಗೆ ಕರ್ಣ ಅವರು ಕೂಡ ಇರ್ತಾರೆ. 3 ಜನನು ಕೂಡ ಫಸ್ಟ್ ಎಪಿಸೋಡಲ್ಲೇ ಕಾಣಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಒಂದು ಸೀರಿಯಲಲ್ಲಿ ಭವ್ಯ ಗೌಡ ಅವ್ರನ್ನ ತೋರಿಸಿದ್ದಾರೆ. ಬಬ್ಲಿ ಆಗಿ ಕ್ಯೂಟಾಗಿ ಕಾಣಿಸ್ಕೊಂಡಿದ್ದಾರೆ. ನನಗೆ ಅನ್ಸೋದು ಗೊತ್ತಾ, ಮೇನ್ ಲೀಡ್ ಬಂದ್ಬಿಟ್ಟು ಭವ್ಯ ಗೌಡ ಅವರೇ ಅಂತ ಅನಿಸ್ತಾರೆ. ನಿಧಿ ಪಾತ್ರನೇ ತುಂಬ ಹೈಲೈಟ್ ಆಗಿದೆ ಇಡೀ ಕನ್ನಡ ಸೀರಿಯಲಲ್ಲಿ. ಮತ್ತು ಭವ್ಯ ಗೌಡ ಮತ್ತು ಕಿರಣ್ ರಾಜ್ರವರ ಈ ಒಂದು ರೊಮ್ಯಾಂಟಿಕ್ ಸಾಂಗ್ ಏನಿತ್ತು, ಜೋಡಿ ಸಾಂಗ್ ಏನಿತ್ತು, ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಆಗುತ್ತೆ ಎಲ್ಲ ಕಡೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಒಂದು ಫೋಟೋಸ್, ಅಲ್ಲಿನ ಒಂದು ಗ್ಲಿಮ್ಸ್ಗಳು, ಏನು ಅವರಿಬ್ಬರ ಒಂದು ಜೋಡಿಯಲ್ಲಿ ಗ್ಲಿಮ್ಸ್ಗಳು ಏನಿತ್ತು ಎಲ್ಲ ಕಡೆ ಹರಿದಾಡ್ತಾ ಇದೆ. ನೀವು ಥ್ರೆಡ್ಸ್ ನೋಡಿ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ನೋಡಿ ಅಥವಾ ಇನ್ಸ್ಟಾಗ್ರಾಮ್ ನೋಡಿ, ಎಲ್ಲ ಕಡೆ ಈ ಒಂದು ವಿಡಿಯೋನೇ ಹರಿದಾಡ್ತಾ ಇದೆ. ಅಷ್ಟು ಲೆವೆಲಿಗೆ ಟ್ರೆಂಡಿಂಗ್ ಆಗ್ತಾ ಇದೆ ಈ ಒಂದು ಸಾಂಗು. ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಲೈಕ್ಸ್ಗಳು, ಹೆವಿ ಲೈಕ್ಸ್ಗಳು ಬರ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಕಿರಣ್ ರಾಜ್ ಅವರ ಎಫರ್ಟ್ ಆಗಿರ್ಬೋದು, ನಮ್ಮ ಕನ್ನಡ ಸೀರಿಯಲ್ ಟೀಮ್ ಆಗಿರ್ಬೋದು, ಭವ್ಯ ಗೌಡ ಅವರ ಎಫರ್ಟ್ ಆಗಿರ್ಬೋದು. ಮಾತಾಡಿ ತೋರಿಸೋದಕ್ಕಿಂತ ಮಾಡಿಬಿಟ್ಟು ತೋರಿಸ್ತೀನಿ ಅನ್ನೋದನ್ನ ಭವ್ಯ ಗೌಡ ಅವರು ಪ್ರೂವ್ ಮಾಡಿದ್ದಾರೆ. ಮಾತಾಡ್ತಾ ಕೂತ್ಕೊಳ್ಳಿಲ್ಲ, ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡಿ ಅದೇನೋ ಒಂದು ಕೇಸ್ಗಳೆಲ್ಲ ಗೆದ್ಕೊಂಡು ಎಲ್ಲ ಸಂಕಷ್ಟಗಳನ್ನ ತಡೆ ಬಂದಿದ್ದೆಲ್ಲನೂ ಕೂಡ ಸಂಕಷ್ಟಗಳನ್ನೆಲ್ಲ ನಿವಾರಿಸಿಕೊಂಡು ನಮ್ಮ ಕರ್ಣ ಮತ್ತೆ ನಮ್ಮ ಮುಂದೆ ಬಂದಿದ್ದಾರೆ. ನನಗಂತೂ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಎಪಿಸೋಡ್ ಆಲ್ರೆಡಿ ನೋಡಿದ್ದೀನಿ, ಬಟ್ ನೀವೆಲ್ಲ ನೋಡಿಲ್ಲ. ಆಲ್ಮೋಸ್ಟ್ ಕೆಲವರು ಜನ ನೋಡಿರೋದಿಲ್ಲ. ZEE5 ಆ್ಯಪಲ್ಲಿ ನನಗೆ ನೆನ್ನೆ ನೋಡಿ ಅಂತ ಅಂದಾಗ ನೀವು ಹೇಳಿದ್ರೆ ಅದರಲ್ಲಿ ರೀಚಾರ್ಜ್ ಕೇಳ್ತಾ ಇದೆ ಅಂತ ಕೆಲವ್ರು ನೋಡಿರಲ್ಲ. ಸೊ ಹಾಗಾಗಿ ರಿವ್ಯೂನ ನಾನು ಇವತ್ತು ಕೊಟ್ಟರೆ ಅದು ಅಷ್ಟು ಮಜಾ ಇರೋದಿಲ್ಲ. ನಾಳೆ ನೀವು ಇವತ್ತು 8 ಗಂಟೆಗೆ ನೋಡಾದ್ಮೇಲೆ ನಾಳೆ ನಾನು ಎಪಿಸೋಡ್ ರಿವ್ಯೂ ಮಾಡಿದ್ರೆ ಅವಾಗ ನಿಮ್ಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಜಸ್ಟ್ ಏನು ಗೊತ್ತಾ, ಸಾಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಒಂದು ಸಾಂಗ್ ನನಗೆ ಸಾಕಷ್ಟು ಇಷ್ಟ ಆಯಿತು. ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತ ಹೇಳ್ತೀನಿ. ಭವ್ಯ ಗೌಡ ಫ್ಯಾನ್ಸ್ಗಳಿಗಂತೂ ಫುಲ್ ಹ್ಯಾಪಿ. ಎಲ್ಲ ಕಡೆ ಆ ಒಂದು ಗ್ಲಿಮ್ಸ್ಗಳು ಓಡಾಡ್ತಾ ಇದೆ. ಭವ್ಯ ಗೌಡರು ಕೂಡ ಫುಲ್ ಹ್ಯಾಪಿಯಾಗಿ ಕಾಣಿಸ್ಕೊಂಡಿದ್ದಾರೆ. ತುಂಬಾ ಆ ಪಾತ್ರಕ್ಕೆ, ನಿಧಿ ಅನ್ನೋ ಒಂದು ಪಾತ್ರಕ್ಕೆ, ಬಬ್ಲಿ ಪಾತ್ರಕ್ಕೆ ಆ ಕ್ಯೂಟಾಗಿ ಆ ಒಂದು ಎಕ್ಸ್ಪ್ರೆಷನ್ ಮುಖಾಂತರನೇ ಸೆಕೆಂಡ್ ಪ್ರೋಮೋದಲ್ಲೇ ನೋಡ್ಬೋದು. ಸೆಕೆಂಡ್ ಪ್ರೋಮೋದಲ್ಲಿ ಅವ್ರು ಮಾತೇ ಆಡಿಲ್ಲ, ಬಟ್ ಆ ಒಂದು ಎಕ್ಸ್ಪ್ರೆಷನ್ನಲ್ಲೇ ಜನಕ್ಕೆ ಅಷ್ಟು ಇಷ್ಟ ಆಗಿದ್ದಾರೆ. ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಗೀತಾ ಆದಮೇಲೆ ನಮ್ಮ ಗೀತಾದಲ್ಲಿ ಎಷ್ಟು ಫೇಮಸ್ ಆದರೂ ಅದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸಲ್ಲಿ ಫೇಮಸ್ ಆದರು. ಬಿಗ್ ಬಾಸ್ಗಿಂತ ಹೆಚ್ಚಾಗಿ ಈ ಕನ್ನಡ ಸೀರಿಯಲಲ್ಲಿ ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಆಗ್ತಾರೆ. ಅಷ್ಟು ಆ್ಯಪ್ಟ್ ಆಗಿರೋವಂಥ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ. ಬಬ್ಲಿ ಆಗಿ ಭವ್ಯ ಗೌಡವ್ರಿಗೆ ಹೇಳಿ ಮಾಡಿಸಿದಂಥ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ, ಈ ಒಂದು ಪಾತ್ರ ಸಿಕ್ಕಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ಒಂದು ಪಾತ್ರ, ನಿಧಿ ಪಾತ್ರ. ಭವ್ಯ ಗೌಡ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಮತ್ತು ಕಿರಣ್ ರಾಜ್, ಭವ್ಯ ಅಂತ ಅನ್ನೋದಕ್ಕಿಂತ ಕಿರಣ್ ರಾಜ್ರವ್ರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಭವ್ಯ ಗೌಡ ಅವ್ರದ್ದು ಯಾಕೆ ಹೈಲೈಟ್ ಮಾಡ್ತಾನೆ ಅಂದರೆ, ಭವ್ಯ ತಪ್ಪು ಮಾಡಿದ್ದಾರೆ, ಇನ್ನೊಂದು ಇದರಿಂದ ಕನ್ನಡ ಸೀರಿಯಲ್ ನಿಲ್ತು ಅಂತ ಅಂತೀರ. ಕನ್ನಡ ಸೀರಿಯಲ್ಗೆ ಮೇಯ್ನ್ ಪಿಲ್ಲರ್ ಆಗಿರೋದು ಭವ್ಯ ಗೌಡ ಅಂತ ಹೇಳ್ತೀನಿ. ಅಷ್ಟು ಪಾತ್ರ ನಿಧಿ ಮೇಲೆ ಜಾಸ್ತಿ ಇದೆ ಅಂತ ಹೇಳ್ತೀನಿ. ಕರ್ಣ ನೆಕ್ಸ್ಟ್ ಪಾತ್ರ ಇನ್ನೇನಾದರೂ ಹೈಲೈಟ್ ಆಗುತ್ತೆ ಅಂದರೆ ಅದು ನಿಧಿ ಪಾತ್ರ ಮಾತ್ರ. ಇಡೀ ಒಂದು ಕನ್ನಡ ಸೀರಿಯಲಲ್ಲಿ ಫುಲ್ ಜರ್ನಿಯಲ್ಲಿ ನಿಧಿ ಇದ್ದೇ ಇರ್ತಾರೆ ಅಂತ ಹೇಳ್ತೀನಿ. ಕೆಲವ್ರು ಹೇಳ್ತಾ ಇದ್ರಿ ರಾಜ್ ಕಾ ಬೇಟಾ ಸೀರಿಯಲ್ ರಿಮೇಕ್ ಆಗಿರೋದ್ರಿಂದ ನಿಧಿ ಪಾತ್ರ ಹೋಗ್ತಾ ವಿಲನ್ ಕ್ಯಾರೆಕ್ಟರ್ ಆಗುತ್ತೆ, ಅದು ಅಷ್ಟೊಂದು ಪ್ರಾಮುಖ್ಯತೆನ ಪಡ್ಕೊಳಲ್ಲ ಅಂತ ಹೇಳಿ. ನಿಜವಾಗ್ಲೂ ನಿಧಿ ಪಾತ್ರ ಪ್ರಾಮುಖ್ಯತೆ ಪಡೆಯುತ್ತೆ, ನಾನು ಏನು ಹೇಳಿದೆ ಅಂತ ಹೇಳಿ. ಆ ರೀತಿ ಹೈಲೈಟ್ ಆಗೇ ಆಗುತ್ತೆ, ಜನ ಇಷ್ಟಪಟ್ಟೇ ಪಡ್ತಾರೆ. ಜೊತೆಗೆ ಇಡೀ ಸಾಂಗ್ ನೋಡೋದಾದ್ರೆ ಒಂದು ಆಕಾಶದಲ್ಲಿ ಹೋಗುವಂಥದ್ದು ಇರ್ಬೋದು, ಮತ್ತು ಜರಿ ಹತ್ರ ಅವರಿಬ್ಬರು ಡ್ಯಾನ್ಸ್ ಮಾಡೋದಿರ್ಬೋದು, ಆ ಒಂದು ಜೋಡಿನೇ ತುಂಬಾ ಚೆನ್ನಾಗಿ ಹೈಲೈಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಇಬ್ಬರ ಜೋಡಿ, ಸೂಪರ್ ಅಂತ ಹೇಳ್ಬೋದು, ಇನ್ನೇನು ಹೇಳೋದಕ್ಕಾಗಲ್ಲ.
ಅಲ್ಲಿನ ಒಂದು ಶ್ರುತಿ ನಾಯ್ಡು ಮ್ಯಾಮ್ ಒಂದು ಪ್ರೊಡಕ್ಷನ್ ಹೌಸಲ್ಲಿ ನಡೀತಾ ಇರುವಂತಹ ಈ ಒಂದು ಬಿಗ್ ಬಜೆಟ್ ಸೀರಿಯಲ್ ಯಶಸ್ಸನ್ನ ಕಾಣಲಿ. ಇಡೀ ನಿತ್ಯ ಆಗಿರ್ಬೋದು, ನಿಧಿ ಆಗಿರ್ಬೋದು, ಕರ್ಣ ಆಗಿರ್ಬೋದು, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಇಡೀ ಟೀಮ್ಗೆ ಒಳ್ಳೇದಾಗಲಿ. ನಿಮಗೆ ಹೈಯೆಸ್ಟ್ TRP ತಗೊಳೋದು ಪಕ್ಕಾ ನಮ್ಮ ಕನ್ನಡ ಸೀರಿಯಲ್ ಜಿ ಕನ್ನಡದಲ್ಲಿ ಹೈಯೆಸ್ಟ್ TRP ಏನಾದರೂ ತಗೊಳುತ್ತೆ ಅಂದರೆ ಅದು ಕನ್ನಡ ಸೀರಿಯಲ್ ಮಾತ್ರ ಅಂತ ಹೇಳ್ತಾ, ಮತ್ತು ಕನ್ನಡ ಸೀರಿಯಲ್ ಈ ಒಂದು ಪ್ರೋಮೋಗೆ ನಮ್ಮ ತ್ರಿವಿಕ್ರಮ್ ಕೂಡ ಲೈಕ್ ಮಾಡಿದ್ದಾರೆ. ಭವ್ಯಗೌಡ ಅವರ ಎಲ್ಲ ಒಂದು ಪೋಸ್ಟ್ಗಳಿಗೂ ಕೂಡ ಲೈಕ್ ಮಾಡ್ತಾ ಇರ್ತಾರೆ ತ್ರಿವಿಕ್ರಮು. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಫ್ರೆಂಡ್ಶಿಪ್ ಎಲ್ಲೋ ಹಾಳಾಗಿಲ್ಲ ಗೈಸ್. ಫ್ರೆಂಡ್ಶಿಪ್ ಹಾಗೇ ಇದೆ. ನೀವು ಕೆಲವರು ತಪ್ಪಾಗಿ ತಿಳ್ಕೊಬಿಡ್ತಾರೆ ಅವ್ರ ಫ್ರೆಂಡ್ಶಿಪ್ ಹಾಳಾಗಿದೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಅವರು ಪ್ರತಿಯೊಂದಕ್ಕೂ ಕೂಡ ಲೈಕ್ ಮಾಡಿದ್ದಾರೆ. ನಿನ್ನೆ ಒಂದು ಏನು ನಿಧಿ ಮತ್ತು ಕರ್ಣಂದು ಒಂದು ಲವ್ ಸಾಂಗ್ ಬರುತ್ತೆ, ಆ ಸಾಂಗು ಕೂಡ ತ್ರಿವಿಕ್ರಮ್ ಅವ್ರು ಲೈಕ್ ಮಾಡಿದ್ದಾರೆ. ಹೋಗಿ ನೋಡಿ. ಅವರ ಫ್ರೆಂಡ್ಶಿಪ್ ಕೊನೆವರೆಗೂ ಹಂಗೆ ಇರುತ್ತೆ. ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ತ್ರಿವ್ಯ. ಹಾಗೆ ನಮ್ಮ ಕಿರಣ್ ಮತ್ತು ಭವ್ಯಗೌಡ ಒಂದು ಜೋಡಿ ಕನ್ನಡ ಸೀರಿಯಲಲ್ಲಿ ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಮೀಡಿಯಾದಲ್ಲಿ ಬರುವಂತಹ ಎಲ್ಲ ಸುದ್ದಿಗಳನ್ನ ನಿಮ್ಮ ಮುಂದೆ ರಿವ್ಯೂ ಜೊತೆ ತರ್ತೀನಿ. ಮೇಯ್ನು ಬಿಗ್ ಬಾಸ್ ರಿವ್ಯೂ ಆಗಿರುತ್ತೆ. ಬಿಗ್ ಬಾಸ್ 12 ರಿವ್ಯೂ ನಿಮ್ಮ ಮುಂದೆ ರಾಕಿಂಗ್ ಆಗಿ ಬರುತ್ತೆ. ನೆಕ್ಸ್ಟ್ ಬಿಗ್ ಬಾಸ್ ಅಪ್ಡೇಟ್ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದ ಜೊತೆ ರಾಕಿಂಗ್ ಆಗಿ ಬರ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಲವ್ ಯು, ಟೇಕ್ ಕೇರ್.